ಈಗ ಇಲ್ಲಿ ನಗರದಲ್ಲಿ ನಾನು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ KEB ಹತ್ರ ಇದ್ದಂಥ ಒಂದು ನೀರಿನ ಟ್ಯಾಂಕ್ ಅದು ಬಿದ್ದೋದ್ರಿಂದ ಮತ್ತೊಂದು ಹೊಸದು ಕಟ್ಟಬೇಕು ಅನ್ನೋದು ಉದ್ದೇಶದಿಂದ 15 ಲಕ್ಷ ಲೀಟರ್ ಓವರ್ ಹೆಡ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಒಂದು ಕಾರ್ನರಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಆ ಒಂದು ಟ್ಯಾಂಕನ್ನು ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು 60-70 ಲಕ್ಷ ರೂಪಾಯಿ ಕಾಮಗಾರಿ ಸಂಪೂರ್ಣಗೊಂಡದು. ಕೊಂಡ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಕಾಶಪ್ಪನವರು ಬಂದ ಮೇಲೆ ಬಂದ್ ಮಾಡಿದರು. ಅವರು ಅವರ ಮತ್ತು ಚೇಲಾಗಳು ಯಾತಕ್ಕೆ ಬಂದ್ ಮಾಡಿದರು? ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದ ಅಥವಾ ಆ ಟ್ಯಾಂಕ್ ಆದರೆ ಈ ಭಾಗದ ಜನರ ನೀರಿನ ಬವಣೆ ನೀಗುತ್ತಾ ದೊಡ್ಡನಗೌಡರ ಹೆಸರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ. ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕನ್ನು ಬಂದ್ ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಸುಮ್ಮನೆ ಯಾಕೆ ಬಂದ್ ಮಾಡಿದೆವು? ನೀವೇನು ಹೊಸ ಯೋಜನೆ ಮಂಜೂರು ಮಾಡಿ ಕೊಟ್ಟಿಲ್ಲ, ಏನು ನಿಮ್ಮಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ. ನಗರಸಭೆ ಅಮೌಂಟಲ್ಲಿ ಇದ್ದಂಥ ಅಮೌಂಟನ್ನು ಇವತ್ತು ಇಳಕಲ್ ನಗರಕ್ಕೆ ಸದ್ಬಳಕೆ ಮಾಡಬೇಕಂತ ನೀವು ಕಟ್ಟಿರ್ತಕ್ಕಂಥ ನೀರಿನ ತೆರಿಗೆ ಹಣದಲ್ಲಿ ಅದನ್ನು ಕಟ್ತಾ ಇದ್ದೇವೆ. ನೀವೇನು ಕಟ್ಟಿದ್ದೀರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಮೀಟರ್ ಮಂದಿಗಳಿಗೆ, ಅದೇ ಹಣದವನ್ನು ಮುನ್ಸಿಪಾಲ್ಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದರದ್ದೇ ಆದಂಥ ಒಂದು ಸಪ್ರೇಟ್ ಅಕೌಂಟ್ ಇರುತ್ತೆ, ಅದನ್ನಿಟ್ಟು ಆ ಹಣವನ್ನು ಮಂಜೂರು ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ. ಟೆಂಡರ್ ಆಗಿತ್ತು, ಕಾಮಗಾರಿ ಆಗಿತ್ತು. 60-70 ಲಕ್ಷ ರೂಪಾಯಿ ಕೆಲಸ ಆಗ್ಯದ, ಫೌಂಡೇಶನ್ ಮುಗಿದದ. ಇನ್ನೇನು ಮುಂದೆ ಪಿಲ್ಲರ್ ತೊಗೊಂಡು ಮೇಲೆ ಟ್ಯಾಂಕ್ ಮಾಡಬೇಕು. ಇಷ್ಟರೊಳಗೆ ಅವರ ಶಾಸಕರ ಬೆಂಬಲಿಗರು ಮತ್ತು ಅಧಿಕಾರಿಗಳು, ಶಾಸಕರ ಬಾಲು ಬುಡಕೆ ಆಗಿರ್ತಕ್ಕಂಥ ಅಧಿಕಾರಿಗಳು, ನಗರಸಭೆ ಕಮಿಷನ್ ಇರ್ಬೋದು, ಇಲ್ಲಿ ಎಲ್ಲ ಅಧಿಕಾರಿಗಳು ಅವರೆಲ್ಲರೂ ಸೇರಿ ಗುತ್ತೇದಾರರ ಮೇಲೆ ದೌರ್ಜನ್ಯ ಮಾಡಿ ಗುತ್ತೇದಾರರಲ್ಲಿ ಹಾಕಿರ್ತಕ್ಕಂಥ ಕಬ್ಬಿಣವನ್ನು ಕಳುವು ಮಾಡಿ ತಿಟ್ಟಿದ್ದಾವೆ. ಎಲ್ಲೆಲ್ಲಿ ಯಾವಾಗ ಯಾರ್ಯಾರು ಕಳುವು ಮಾಡಿರ್ತೇವೆ ದಾಖಲೆಗಳು ಅದಾವೆ, ಅವು ಸಿಗ್ತಾವ. ಇವ್ರ ಕರ್ಮಕಾಂಡ ಹೆಂಗೈತೆ ಅಂತಂದ್ರೆ ಜನರಿಗೆ ತೊಂದರೆ ಕೊಟ್ಟರೆ ಅವರಿಗೆ ನಿದ್ರೆ ಬರ್ತದೆ. ಜನರಿಗೆ ತೊಂದರೆ ಆದಾಗ ಇವರಿಗೆ ನಿದ್ರೆ ಬರುತ್ತೆ. ಯಾರಿಗೆ? ಈ ಕ್ಷೇತ್ರದ ಶಾಸಕರಿಗೆ. ಜನರಿಗೆ ತೊಂದರೆ ಆಗಿದ್ದರೆ ನಿದ್ರೆನೇ ಬರೋದಿಲ್ಲ. ಆ ಒಂದು ಜಾಯಮಾನದ ವ್ಯಕ್ತಿ ಇವತ್ತು ಏನಾಗಿದೆ ಅಂತಂದ್ರೆ ಈ ಒಂದು ಟ್ಯಾಂಕನ್ನು ನಿಲ್ಲಿಸಿದ್ದಾನೆ. ಇದಕ್ಕೆ ನೇರವಾಗಿ ಶಾಸಕ ಮತ್ತು ನಗರಸಭೆಯ ಕಮಿಷನರ್ ಹೊಣೆ ಅಂತ ಹೇಳಿ ಇವತ್ತು ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಯಾಕೆ ಬಂದ್ ಮಾಡಿದ್ರಪ್ಪ ಅಂದರೆ ನೀವು ಕ್ಷೇತ್ರಗಿದ್ರ ಅವನ ಪಾಡಿಗೆ ಅವಾಗ ಕೆಲಸ ಮಾಡ್ತಾ ಇದ್ದ. 18 ತಿಂಗಳು ಆಯ್ತು, 1.5 ವರ್ಷ ಆಯ್ತು. ಯಾಕೆ ಬಂದಾಯ್ತು? ಇದಕ್ಕೆ ಉತ್ತರ ಕೊಡ್ರಿ. ತಮ್ಮ ತಾಕತ್ತು ಮಾತಾಡ್ತೀರಿ. ನಿಮ್ಮ ಹಣೆ ಬರಕ ಒಂದು ಹೊಸ ಕೆಲಸ ನಿಮ್ಮ ಸರ್ಕಾರದ ಅವಧಿಯಲ್ಲಿ ತರಕ್ಕಾಗಿಲ್ಲ, ತರಕ್ಕಾಗೋದೂ ಇಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಅಂತೋಗಿದೆ, ಸಂಪೂರ್ಣವಾಗಿ ದಿವಾಳಿ ಅಂತೋಗಿದೆ. ಮಾತಾಡ್ತಿದ್ರೆ ಮಾತಾಡ್ತಾರೆ ಬೇಡ. ಮೊನ್ನೆ ದಿವಸ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿ ಯಾವ ಕಾಂಗ್ರೆಸ್ನವರು ಹೊಗಳೇ ಬಿಡ್ತಿದ್ರು. ಏನಂತ? ನಾವು ಸಂವಿಧಾನ ಎಲ್ಲ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ. ಇವತ್ತು ಇದೇ 2 ವರ್ಷದಿಂದ ಯಾಕಿರಲಿಲ್ಲ? ಇದೇ 2 ವರ್ಷದಿಂದ ಯಾಕಿರಲಿಲ್ಲ? ಎಲ್ಲ ವಾರ್ಡಿಗೆ ನೀರು ಬರ್ತಿದ್ರು. ಏನಾದರೂ ಪಂಪ್ ಸೆಟ್ ಕೆಟ್ಟರೆ ಅಥವಾ ಕರೆಂಟ್ ಬ್ರೇಕ್ ಡೌನ್ ಆದರೆ ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಹೋಗಿ ಅಲ್ಲಿ ಕುಂದಿರ್ತಿದ್ರು. ಅಧ್ಯಕ್ಷರು ಶೋಭಕ್ಕರು, ಲಕ್ಷ್ಮಣವರು, ಸೂರೇಶ, ಏಕಪಟ್ಟಿ ಇವರೆಲ್ಲರೂ ಸೇರಿ ಎಲ್ಲರೂ ಸೇರಿ ಅಲ್ಲಿ ಕುಂತು ರಿಪೇರಿ ಮಾಡಿಸ್ಬರ್ತಿದ್ರು. ಯಾರು ದಿಕ್ಕಿಲ್ಲ.
ಇವತ್ತಿಗೆ ಯಾರು ದಿಕ್ಕಿಲ್ಲ. ಎಲ್ಲರೂ ಎಲ್ಲಿ ಮಗ್ನರಾಗ್ಯಾರಂದ್ರೆ ಎಲ್ಲಿ ಉಸಿಗಿನ ಅಡ್ಡೆ ಐತೆ ಅದನ್ನು ಲೂಟಿ ಮಾಡೋದು, ಎಲ್ಲಿ ಇಸ್ಪಟ್ ಅಡ್ಡೆ ಐತೆ ಅದನ್ನು ಚಾಲು ಮಾಡೋದು, ಎಲ್ಲಿ ಯಾವ ಔಷಧಿ ಬರ್ತಾನೆ ಅವನ ಹತ್ರ ಕಮಿಷನ್ ಕಿತ್ಕೊಳೋದು, ಜೂಜಾಟಗಳಿಗೆ. ಇನ್ನೇನು ಈಗ IPL ಅಂತ ಬಂದೈತೆ. ಇನ್ನು IPLದಲ್ಲಿ ಇನ್ನು ಎಷ್ಟು ಹುಡುಗರು ಇದಾಗ್ತಾವ ಗೊತ್ತಿಲ್ಲ, ಆವೃತ್ತಿ ಆಗ್ತಾವ ಗೊತ್ತಿಲ್ಲ. ಈಗಾಗಲೇ ಸಾಕಷ್ಟು ಆವೃತ್ತಿಗಳು ಈ ನಗರದಲ್ಲಿ ಆಗಿದೆ. IPL 2 IPL ಅದಾವ, ಇಂಡಿಯನ್ ಪ್ರೀಮಿಯರ್ ಲೀಗ್, ಇಲ್ಕಲ್ ಪ್ರೀಮಿಯರ್ ಲೀಗ್ ಅಂತ. ಇಲ್ಕಲ್ ಪ್ರೀಮಿಯರ್ ಲೀಗ್ನಾಗೂ ಹೋಗ್ಯಾವ, ಇಂಡಿಯನ್ ಪ್ರೀಮಿಯರ್ ಲೀಗ್ನಾಗೂ ಹೋಗ್ಯಾವ. ಆ ಅದೇ ಒಂದು ವರ್ಗ ಬೈದ್ರೆ ಒಂದು ವರ್ಗ ನೆನೆಸ್ತಂತ. ಒಂದು ವರ್ಗ ನೀವೆಲ್ಲ ಸಾರ್ವಜನಿಕರು ಬೈತೀರಿ, ನೀರಿಲ್ಲ ಅದು ಇಲ್ಲ ಇದಿಲ್ಲ ಅಂತ ಬೈತೀರಿ. ಆದರೆ ಇನ್ನೊಂದು ವರ್ಗ ನೆನೆಸುತ್ತ ಅವ್ರನ್ನ, ಯಾರನ್ನ? ಈ ಕ್ಷೇತ್ರದ ಶಾಸಕರನ್ನ, ಪೊಲೀಸರನ್ನ, ಕಮಿಷನರ್ನ ನೆನೆಸುತ್ತಾ. ಏನಂತ ನೆನೆಸುತ್ತಾ? ಜೂಜಾಟದವರು, ಗೋಸಿ ಬರೆಯೋರು, ಇಸ್ಪಟ್ ಆಡ್ಸೋರು, ಉಸುಗು ಲೂಟಿ ಮಾಡೋರು, ಏನು ಆಡು ಆಗಲೇ ಪೊಲೀಸರ ಮುಂದೆನ ಬೈಕು, ಮೋಟ್ರ, ಕಾರು ಕಳು ಮಾಡೋರು, ಮನೆ ದರೋಡಿ ಮಾಡೋರು. ಎಷ್ಟು ಕಳುವಿನ ಪ್ರಕರಣ ಆಗ್ಯಾವ ಈ ಇಲ್ಕಲ್ ನಗರದಲ್ಲಿ? ಪೊಲೀಸರನ್ನು ಕತ್ತಿ ಕಾಯಕ್ಕೆ ಹೋಗ್ತಿದ್ದಾರ? ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಬರೀ ಶಾಸಕನ ಮನೆ ಮುಂದೆ ಏನು ಸುತ್ತಾಕದ ಅಷ್ಟಾಗಿದೆ ವಿನಃ ಇವತ್ತವರೆಗೂ ಸಾರ್ವಜನಿಕವಾಗಿ ಬಂದಂಥ ದೂರುಗಳನ್ನು ಯಾವುದನ್ನು ಭೇದಿಸಿಲ್ಲ. ಯಾವ ಕಳವಾದ ಕಳ್ಳರನ್ನ ಹಿಡಿದಿಲ್ಲ, ಸಿಕ್ಕ ಕಳ್ಳರನ್ನು ಬಿಟ್ಟಿರ್ತಕ್ಕಂಥದ್ದು. ಮತ್ತಿಲ್ಲಿ ಈಗಾಗಲೇ ಇನ್ನೊಂದು ಈ ನಗರದಲ್ಲಿ ಏನದು ಡ್ರಗ್ಸ್ ಮಾಫಿಯಾ ಮತ್ತೆ ಈಗ ಅದು ಶುರುವಾಗೈತೆ. ಗಾಂಜಾ ಮತ್ತೇನೋ ಏನೇನೋ ಬೇರೆ ಬೇರೆ ಬರ್ತಾವ. ಚಮಚದ ಕಾಸಿ ಸಿಗರೇಟ್ ಹುಡುಗರು ಹಾಳಾಗ್ತಾ ಇದ್ದಾವೆ ಇವತ್ತು. ಚಿಕ್ಕ 18 ವರ್ಷಕ್ಕಿಂತ ಸಣ್ಣ ಮಕ್ಕಳನ್ನು ಕೂಡ ಹಾಳಾಗ್ತಾ ಇದ್ದಾವೆ. ಗಾಂಜಾ ಸಿಗ್ತಾ ಇದೆ ಅಂತ ಡ್ರಗ್ಸ್ ಮಾಫಿಯಾ ನಡೆದಿದೆ. ಡ್ರಗ್ಸ್ ಇದ್ದವ್ರನ್ನ ಹಿಡಿಯೋದು ಮತ್ತೆ ಬಿಡಿಯೋದು, ದುಡ್ಡು ವಸೂಲು ಮಾಡೋದು ಬಿಡೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಬೇರೆ ಏನಿಲ್ಲ ಇವತ್ತು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಕಲ್ ನಗರದಲ್ಲಿ, ವಿಶೇಷವಾಗಿ ಇಲ್ಕಲ್ ನಗರದ ಹೇಳ್ತಾ ಇರೋದು. ಆದ್ದರಿಂದ ಎಲ್ಲವನ್ನ ಧಿಕ್ಕರಿಸಿ ನೀವೆಲ್ಲ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಮಕ್ಕಳನ್ನು ಭಾಳ ಹುಷಾರಾಗಿ ಇಟ್ಕೊಳ್ರಿ ದಯವಿಟ್ಟು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ಯಾವ್ಯಾವ ಚಟಕ್ಕೆ ಬಲಿ ಹಾಕ್ತಾರೋ, ಎಷ್ಟೊತ್ತಾಗ ಎಲ್ಲಿವರೆಗೆ ಸಾಲ ಮಾಡಿ ಬರ್ತಾರೋ ದೇವರೇ ಬಲ ಅಂತ ಒಂದು ಪರಿಸ್ಥಿತಿ ಐತೆ. ಆದ್ದರಿಂದ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಸರಿಯಾಗಿ ಇಟ್ಕೋಬೇಕಾದ್ರೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಮಗ ಇರಲಿ ಮಗಳಿರಲಿ, ಯಾರಾದರೂ ಸರಿಯಾಗಿ ಶಾಲೆಗೆ ಹೋದವರು, ಕಾಲೇಜಿಗೆ ಹೋದವರು ಟೈಮ್ ಸರಿಯಾಗಿ ಹೋದ್ರೆ ಇಲ್ಲ, ಟೈಮ್ ಸರಿಯಾಗಿ ಬಂದರೆ ಇಲ್ಲ, ಅವ್ರೇನು ಹೋಮ್ವರ್ಕ್ ಮಾಡಿದ್ರೆ ಇಲ್ಲ, ಅವನ್ನೆಲ್ಲ ನೋಡ್ಕೊಳ್ಬೇಕಾಗಿತ್ತು. ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕಾಗಿತ್ತು. ಪೋಷಕರದು ಅನ್ನೋ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ. ಕೆ ಶಿವಕುಮಾರ್ ಅವರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ಧಿಕ್ಕಾರವನ್ನು ಆಗ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಧಿಕ್ಕಾರ 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 ಧಿಕ್ಕಾರ. ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಮಾತೇತ್ರಿ ಬರೀ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಓಡಾಡ್ಬೇಡ್ರಿ, ಅಂಬೇಡ್ಕರ್ ಅವರ ಆಶಯದಂತೆ ಕೆಲಸ ಮಾಡ್ರಿ ಅಂತ ಹೇಳಿದ್ರು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ರಿ, ಜನರಿಗೆ ಸೇವೆ ಮಾಡ್ರಿ, ಅದೆಲ್ಲ ಬಿಟ್ಟು ನೀವು ಬರೀ ಬುಕ್ಕ ಹಿಡ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಅವರು ಒಳಗಿನ ಮನಸ್ಸಿನ ಏನು ಇದು ಇರುತ್ತಲ್ಲ ಅದು ತಾನಾಗೆ ಹೊರಗೆ ಬಂದ್ಬಿಟ್ಟಿದೆ. ತಾನಾಗೆ ಹೊರಗೆ ಬಂದದ. ಅವ್ರ ಮನಸ್ಸಿಗೆ ಏನೈತೆ ಅನ್ನೋದು ಗೊತ್ತಾಯ್ತು. ಕಾಂಗ್ರೆಸ್ನವ್ರ ಮನಸ್ಸಿಗೆ ಸಂವಿಧಾನವನ್ನು ಬದಲಾವಣೆ ಮಾಡಲು ಹೊರಟಂತ ಈ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಆದ್ದರಿಂದ ಇವತ್ತು ಈ ಒಂದು ನೀರಿನ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಬೇರೆ ಕಡೆ ಕಟ್ತಾರಂತೆ. ಬೇರೆ ಕಡೆ ಎಲ್ಲಿ ಕಟ್ತೀರಪ್ಪ? ನಿಮ್ಮ ಮನೆ ಬರ್ಗೆ ದುಡ್ಡನ್ನೇ ಇಲ್ಲ. ಇದ್ದದ್ದು ದುಡ್ಡು ಸಾಕ್ಷಿ ಮಾಡಿಕೊಟ್ಟಿದ್ದನ ಕಟ್ಟಕ್ಕಾಗೋದು. ನಿಮ್ಮ ಕಮಿಷನ್ ದಂಧೆಗೋಸ್ಕರ ದುರುದ್ದೇಶ ಅದು ಕಟ್ಟಿದ್ರೆ ದೊಡ್ಡನಗೌಡಿಗೆ ಹೆಸರು ಬರ್ತಾ ಇಲ್ಲ. ಅಂದ್ರೆ ಈ ಭಾಗದ ಜನ ಸ್ವಲ್ಪ ಅವ್ರಿಗೆ ತೊಂದರೆ ಕೊಡಬೇಕು. 4ನೇ ವಾರ್ಡು, 5ನೇ ವಾರ್ಡು, 3ನೇ ವಾರ್ಡು ಇರೋದಿತ್ತು ನಮ್ಗೆ ಎದರದರ ಅವರಿಗೆ. ಆದ್ದರಿಂದ
ಈ ಒಂದು ದುರುದ್ದೇಶದ ರಾಜಕಾರಣವನ್ನ ಈ ಕ್ಷೇತ್ರದ ಶಾಸಕ ಮಾಡ್ತಾ ಇದ್ದಾನೆ. ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾವಾಗ ಇದನ್ನು 24/7 24 ತಾಸು ನೀರು ಬಂದಿದ್ದು ಯಾಕಮ್ಮ ತಾಯಿ ಕರೆ ಹೇಳ್ರಿ ನೀವು ಬರ್ತಿದ್ರಲ್ಲ ಬಂದ್ರೆ ಇದೇ 2 ವರ್ಷ ನೀರು ಯಾಕಿಲ್ಲ? ಇದೇ 2 ವರ್ಷದ ನೀರು ಬರ್ತಿದ್ದು ಈ ಕಾಂಗ್ರೆಸ್ ಪಕ್ಷ ಈ ಶಾಸಕ ಆಯ್ಕೆಯಾಗಿ ಬಂದ್ಮೇಲೆ ಯಾಕೆ ಬರ್ತಾ ಇಲ್ಲ? ಯಾಕೆ ಬಂದಾಯ್ತು ವಿಚಾರ ಮಾಡಬೇಕಲ್ಲ. ಇವತ್ತು ನಮ್ಮ 3 ಗಂಟೆಗೆ 2 ಗಂಟೆಗೆ ನೀರು ಚಾಲು ಮಾಡ್ತಾರ, ಅದು ಹೋಗಿ ಚಿಂಡಿಗೆ ಬರುತ್ತಂತ. ಆಮೇಲೆ ಬೆಳಗ್ಗೆ 4, 5, 6 ಬಂದಾಗಿ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರಲಾಗಿದ್ದು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡು ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಯನ್ನು ಬಗೆಹರಿಸುವುದನ್ನು ಹೊರತುಪಡಿಸಿ ಸುಮಾರು 18 ತಿಂಗಳಿಂದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ನಗರದ ಜನತೆ ಕುಡಿಯುವ ನೀರಿಗೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾವ ಕಾರಣಕ್ಕಾಗಿ ಈ ಯೋಜನೆ ಕಾಮಗಾರಿಯನ್ನು ಸ್ಥಗಿತ ಮಾಡಿದ್ದೀರಿ ಎಂದು ಜನತೆಗೆ ತಿಳಿಯದಂತೆ ನಗರಸಭೆ ಆಡಳಿತ ಮಂಡಳಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಶಾಪ ಹಾಕುವಂತಾಗಿದೆ. ಇನ್ನಾದರೂ ಇಳಕಲ್ ನಗರಸಭೆ ಆಯುಕ್ತರಾದ ತಾವುಗಳು ಕೂಡಲೇ ಎಚ್ಚೆತ್ತುಕೊಂಡು ಸ್ಥಗಿತಗೊಂಡಿರುವ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸಿ ಶೀಘ್ರದಲ್ಲಿ ಜನತೆಯ ತೊಂದರೆಗಳನ್ನು ಪರಿಹರಿಸುವಂತ ಗಮನ ಕೊಡದೆ ಇದ್ದಲ್ಲಿ ಭಾರತೀಯ ಜನತಾ ಪಕ್ಷ ಹೋರಾಟ ಸಮಿತಿ ಹಾಗೂ ಇಳಕಲ್ ನಗರದ ಸಾರ್ವಜನಿಕರ ಸಹಯೋಗದಲ್ಲಿ ಮುಂದಿನ ದಿನಗಳ ಉಗ್ರ ಹೋರಾಟ ಕೈಗೊಳ್ಳುವ ಮುನ್ನೆಚ್ಚರಿಕೆಯನ್ನು ಈ ಮನೆಯ ಪತ್ರದ ಮೂಲಕ ತಮಗೆ ತಿಳಿಸಲಾಗುತ್ತದೆ.